ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಬಾಣಲಿ ಇಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಕಾದಿದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಚಕ್ಕೆ, ಲವಂಗ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಂತರ ಈಗ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಸಹ ಹಾಕ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್, ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕು. ಸೊ ಈಗ ಆಗಿದೆ. ನಂತರ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಸೊ ಅದು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್, ಈ ಥರ ಆಗಬೇಕು. ಇದಕ್ಕೆ ಅದು ಬೇಯಬೇಕು ಅಂತಲೇ ನಾವು ಸ್ವಲ್ಪನಾದರೂ ಉಪ್ಪು ಹಾಕ್ಕೋಬೇಕು. ಈಗ ಅದ ನಂತರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಹುಳಿ ಎಲ್ಲ ಬಿಟ್ಕೊಳೋ ಹಾಗೆ ನಾವು ಮಿಕ್ಸ್ ಮಾಡೋದ್ರಿಂದ ನಮಗೆ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆಯನ್ನು, ಆ ಮಸಾಲೆಯನ್ನು ನಾನು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಬಿಟ್ಟು ಅದು ಮಿಕ್ಸಿ ಮಾಡ್ಕೊಂಡಿರುವಂಥ ಪೇಸ್ಟ್ ಅದು. ಸೊ ಅದು ಹಾಕೋದ್ರಿಂದ ಟೇಸ್ಟ್ ನಮಗೆ ಚೆನ್ನಾಗಿರುತ್ತೆ. ಅದನ್ನು ನಾವು ರುಬ್ಬಿಟ್ಕೊಂಡು ಮಸಾಲೆ ಮಾಡ್ಕೋಬೇಕು. ಸೊ ಈಗ ಅದು ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಅದು ಬೆಂದ ನಂತರ ಅದಕ್ಕೆ ನಾವು ಚಿಕನ್ನ ನೀಟಾಗಿ ತೊಳ್ಕೊಂಡು ಹಾಕ್ಕೋಬೇಕು ಫ್ರೆಂಡ್. ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಮಸಾಲೆ ಒಳಗೆ ಬೇಯಬೇಕು ಚಿಕನ್. ಸೊ ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸಬೇಕು ಸಹ ನೀವು. ಇದಕ್ಕೆ ಸ್ವಲ್ಪ ನಾವು ಚಿಕನ್ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ನಡೆಯುತ್ತೆ. ಚಿಕನ್ ಮಸಾಲ ಹಾಕಿದ್ರೆ ಜೊತೆಗೆ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ನಾನು ಚಿಕನ್ ಮಸಾಲ, ಖಾರದ ಪುಡಿ, ಅರಿಶಿನ ಪುಡಿ ಅಷ್ಟೇ ಹಾಕಿರೋದು. ಗರಂ ಮಸಾಲ ಹಾಕಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಅದರಲ್ಲಿ ಚಕ್ಕೆ ಲವಂಗ ಅದೆಲ್ಲ ರುಬ್ಬಿ ಹಾಕಿರೋದ್ರಿಂದ ನಾನು ಹಾಕಿಲ್ಲ. ಸೊ ಇವಾಗ ನಾನು ರುಬ್ಬಿದ್ನಲ್ವ ಅದೇ ಜಾರಲ್ಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕು ನೀರು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನನಗೆ ಇದರಲ್ಲಿ ಸ್ವಲ್ಪನಾದರೂ ನೀರು ಹಾಕ್ಕೋತೀನಿ, ಯಾಕಂದರೆ ನಮಗೆ ಸ್ವಲ್ಪ ತಿಳಿಯಾಗಿರಲಿ ಅಂತ. ಸೊ ನೀವು ಗಟ್ಟಿಗೆ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾವು ರೈಸ್ ಆ್ಯಂಡ್ ಚಪಾತಿ ತಿನ್ನೋದ್ರಿಂದ ನಮಗೆ ತಿಳಿನೇ ಇರಲಿ. ಸೊ ನಿಮಗೆ ಸ್ವಲ್ಪ ಗಟ್ಟಿನೇ ಮಾಡೋದ್ರಿಂದ ನಿಮ್ಗೆ ಚೆನ್ನಾಗಿರುತ್ತೆ. ನೋಡಿಬಿಟ್ಟು ಮೀಡಿಯಮ್ನಲ್ಲಿ ನೀರು ಹಾಕ್ಕೊಳ್ಳಿ ಫ್ರೆಂಡ್. ಸೊ ನೋಡಿ ಕುದೀತಾ ಇದೆ ಸಹ. ಇವಾಗ ಚಿಕನ್ನು ಸಹ ಬೆಂದಿದೆ ಕೂಡ, ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಸಹ ಉದುರಿಸಿದ್ದೀನಿ. ನೋಡಿ ಫ್ರೆಂಡ್, ಸೊ ರೆಡಿ ಆಗಿದೆ ಫ್ರೆಂಡ್. ನಿಮ್ಗೆ ಇನ್ನೂ ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಕಾದರೆ ನೀವು ಕುದಿಸ್ಕೊಳ್ಳಿ. ಸೊ ನನಗೆ ಇಷ್ಟೇ ಸಾಕು. ಪೀಸು ಸಹ ಬೆಂದಿದೆ ಸಹ. ಸೊ ರೆಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ ಸಹ. ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಗಟ್ಟಿ ಆಗುತ್ತೆ. ಸೊ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾಗುವಷ್ಟು ರೆಡಿಯಾಗಿದೆ. ಸೊ ಈ ರೀತಿ ಬಂದಿದೆ ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿ.